ನಮಸ್ಕಾರ. ಭಾರತ ಸೆಮಿಫೈನಲ್ ಲೆಕ್ಕಾಚಾರ ಹೇಗಿದೆ? ಸೂಪರ್ 8ರಲ್ಲಿ ಇನ್ನೂ ಎಷ್ಟು ಪಂದ್ಯ ಗೆಲ್ಲಬೇಕು? ಈ ಖಾತೆಯಲ್ಲಿ ಮಾತ್ರ ಈ ಬಾರಿ ಸೆಮಿಫೈನಲ್ ತಲುಪಲಿದೆ ಟೀಮ್ ಇಂಡಿಯಾ. ಇನ್ನು ಟೀಮ್ ಇಂಡಿಯಾ ಸೆಮಿಫೈನಲ್ ಸಿನಾರಿಯೋ ಯಾವ ಥರ ಇದೆ, ಇದರ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಈ ಬಾರಿ T20 ವಿಶ್ವಕಪ್ 2026ರಲ್ಲಿ ಭಾರತ ತಂಡ ಸೆಮಿಫೈನಲ್ ಹಂತಕ್ಕೆ ತಲುಪುತ್ತದೆ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಈ ಬಾರಿಯ T20 ವಿಶ್ವಕಪ್ನಲ್ಲಿ ಭಾರತದ ಸೂಪರ್ 8 ಹಂತದಲ್ಲಿ ಮೊದಲ ಪಂದ್ಯದಲ್ಲಿ ಹೀನಾಯ ಸೋಲು ಕಂಡ ಬಳಿಕ ಟೀಮ್ ಇಂಡಿಯಾ ಇನ್ನೂ ಎಷ್ಟು ಪಂದ್ಯ ಗೆದ್ದರೆ ಈ ಬಾರಿ ಸೆಮಿಫೈನಲ್ಗೆ ಹೋಗಲಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು 2026ರ ಸೂಪರ್ 8 ಹಂತದ ಗ್ರೂಪ್ 1 ಮತ್ತು ಗ್ರೂಪ್ 2ನ ಪಾಯಿಂಟ್ಸ್ ಟೇಬಲ್ ಕಡೆ ನೋಡ್ತಾ ಬರೋದಾದರೆ ಮೊದಲಿಗೆ ಗ್ರೂಪ್ 1ನ ಪಾಯಿಂಟ್ಸ್ ಟೇಬಲ್ ಈ ಥರ ಇದೆ. ಇನ್ನು ಗ್ರೂಪ್ನಲ್ಲಿ ವೆಸ್ಟ್ ಇಂಡೀಸ್ ತಂಡ ಒಂದು ಪಂದ್ಯ ಆಡಿ ಒಂದು ಗೆದ್ದಿದೆ. ಹೀಗಾಗಿ 2 ಅಂಕ ಸಂಪಾದಿಸಿರುವ ವೆಸ್ಟ್ ಇಂಡೀಸ್ ತಂಡ ನೆಟ್ ರನ್ ರೇಟ್ ಕಡೆ ನೋಡ್ತಾ ಬರೋದಾದರೆ +5.350 ಇವರ ನೆಟ್ ರನ್ ರೇಟ್ ಆಗಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ಇದ್ದರೆ ಸೌತ್ ಆಫ್ರಿಕಾ ಒಂದು ಪಂದ್ಯ ಆಡಿ ಒಂದು ಗೆದ್ದಿದೆ. ಇನ್ನು ಇವರು ಕೂಡ 2 ಅಂಕ ಸಂಪಾದಿಸಿ ನೆಟ್ ರನ್ ರೇಟ್ ನೋಡ್ತಾ ಬರೋದಾದರೆ ಇವ್ರದ್ದು +3.800 ಆಗಿದೆ. ಇನ್ನು ಮೂರನೇ ಸ್ಥಾನದಲ್ಲಿ ಇಂಡಿಯಾ ಇದ್ದು ಇಂಡಿಯಾ ಒಂದು ಪಂದ್ಯ ಆಡಿ ಒಂದು ಸೋತಿದೆ. ಹೀಗಾಗಿ ನೆಟ್ ರನ್ ರೇಟ್ -3.800 ಆದರೆ ಇಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಜಿಂಬಾಬ್ವೆ ತಂಡವಿದ್ದು ಜಿಂಬಾಬ್ವೆ ಕೂಡ ಒಂದು ಪಂದ್ಯ ಆಡಿ ಒಂದು ಸೋತಿದೆ. ಇನ್ನು ಇವರ ನೆಟ್ ರನ್ ರೇಟ್ ಬಂದ್ಬಿಟ್ಟು -5.350 ಆಗಿದೆ. ಇನ್ನು ಗ್ರೂಪ್ 2ನ ಅಂಕಪಟ್ಟಿ ನೋಡ್ತಾ ಬರೋದಾದರೆ ಗ್ರೂಪ್ 2ನಲ್ಲಿ ಮೊದಲ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡವಿದ್ದು ಇಂಗ್ಲೆಂಡ್ ಆಡಿರುವ ಒಂದು ಪಂದ್ಯದಲ್ಲಿ ಒಂದು ಗೆದ್ದರೆ 2 ಅಂಕ ಸಂಪಾದಿಸಿ +2.550 ಇವರ ನೆಟ್ ರನ್ ರೇಟ್ ಆಗಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ಇದ್ದರೆ ನ್ಯೂಜಿಲೆಂಡ್ ಒಂದು ಪಂದ್ಯ ಆಡಿದ್ದು ಒಂದು ಪಂದ್ಯ ಮಳೆಯಿಂದ ರದ್ದಾಗಿದೆ. ಹೀಗಾಗಿ 1 ಅಂಕ ಮಾತ್ರ ಇವರು ಸಂಪಾದಿಸಿದರೆ ಪಾಕ್ ತಂಡ ಕೂಡ ನಂಬರ್ 3 ಇದ್ದು ಅವರು ಕೂಡ ಒಂದು ಪಂದ್ಯ ಆಡಿ ಅದು ಪಂದ್ಯ ಮಳೆಯಿಂದ ರದ್ದಾಗಿದೆ. ಶ್ರೀಲಂಕಾ ಒಂದು ಪಂದ್ಯ ಆಡಿ ಒಂದು ಸೋತರೆ ಈ ಕಡೆ -2.550 ಇವರ ನೆಟ್ ರೇಟ್ ಆಗಿದೆ. ಹೀಗಾಗಿ ಇದು ಗ್ರೂಪ್ 1 ಮತ್ತು ಗ್ರೂಪ್ನ ಪಾಯಿಂಟ್ಸ್ ಟೇಬಲ್ ಆದರೆ ಹಾಗಾದರೆ ಭಾರತ ಸೆಮಿಫೈನಲ್ ಹಂತಕ್ಕೆ ತಲುಪಬೇಕಾದರೆ ಏನೆಲ್ಲ ಮಾಡಬೇಕು ಅಂತ ನೋಡ್ತಾ ಬರೋದಾದರೆ ಮೊದಲನೆಯದಾಗಿ ಭಾರತ ಉಳಿದ 2 ಪಂದ್ಯಗಳನ್ನು ಗೆಲ್ಲಲೇಬೇಕು. ಭಾರತಕ್ಕೆ ಮುಂದಿನ ಪಂದ್ಯ ಇರೋದು ಜಿಂಬಾಬ್ವೆ ವಿರುದ್ಧ ಇದೇ ಫೆಬ್ರವರಿ 26ರಂದು ಚೆನ್ನೈ ಅಂಗಳದಲ್ಲಿ ನಡೆದರೆ ಇತ್ತ ಕೊನೆಯ ಪಂದ್ಯ ವೆಸ್ಟ್ ಇಂಡೀಸ್ ವಿರುದ್ಧ ನಾವು ಮಾರ್ಚ್ 1ರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ಆಡ್ತಾ ಇದ್ದೀವಿ. ಬಟ್ ಹೀಗಾಗಿ ಈ 2 ಪಂದ್ಯ ಗೆದ್ದರೆ ಭಾರತಕ್ಕೆ 4 ಅಂಕ ಸಂಪಾದಿಸಿದ ಹಾಗೆ ಆಗತ್ತೆ. ಬಟ್ 4 ಅಂಕ ಸಂಪಾದಿಸಿದ ಮಾತ್ರಕ್ಕೆ ಭಾರತಕ್ಕೆ ಅದು ಸಾಕಾಗಲ್ಲ. ಯಾಕೆಂದರೆ ಟೀಮ್ ಇಂಡಿಯಾದ ನೆಟ್ ರನ್ ರೇಟ್ ಕೂಡ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದರೆ ನಾವು ಸೌತ್ ಆಫ್ರಿಕಾ ವಿರುದ್ಧ 76 ರನ್ಗಳ ಹೀನಾಯ ಸೋಲು ಅನುಭವಿಸಿದ ಬಳಿಕ ನಮ್ಮ ಒಂದು ನೆಟ್ ರನ್ ರೇಟ್ ಕೂಡ ಪಾತಾಳಕ್ಕೆ ಇಳಿದಿರುವುದರಿಂದ ಹೀಗಾಗಿ ನಾವು ಮೋಸ್ಟ್ ವಿನ್ ಅಲ್ಲಿ ಗೆಲ್ಲಲೇಬೇಕು. ಹ್ಯೂಜ್ ಮಾರ್ಜಿನಿಂದ ಭಾರತ ಗೆದ್ದರೆ ಈ ಒಂದು ಅವಕಾಶ ನಮಗೆ ಸಿಗ್ತದೆ. ಜಿಂಬಾಬ್ವೆ ವಿರುದ್ಧ ನಾವು ಚೇಸ್ ಮಾಡಬೇಕಾದ್ರೆ ಕೇವಲ 10 ಓವರ್ನಲ್ಲಿ 150ಕ್ಕಿಂತ ಹೆಚ್ಚು ರನ್ನನ್ನು ಚೇಸ್ ಮಾಡಿದರೆ ಮಾತ್ರ ಟೀಮ್ ಇಂಡಿಯಾ ಗೆಲ್ಲಬೇಕಾಗಿರೋದು. ಬಟ್ ಡಿಪೆಂಡ್ ಮಾಡಿಕೊಳ್ತಂತರೂ ಭಾರತ 76ರಿಂದ 80 ರನ್ಗಳ ಒಂದು ಬೃಹತ್ ಮಾರ್ಜಿನಿಂದ ಗೆಲ್ಲಲೇಬೇಕು. ಇದು ಒಂದು ಕಡೆ ಪಾಯಿಂಟ್ಸ್ ಆದರೆ ಈ ಕಡೆ ಭಾರತ ಎರಡನೇದಾಗಿ ಇನ್ನು ಸೌತ್ ಆಫ್ರಿಕಾ ತಂಡ ಉಳಿದ 2 ಪಂದ್ಯಗಳನ್ನು ಗೆಲ್ಲಬೇಕು. ಬಟ್ ಸೌತ್ ಆಫ್ರಿಕಾ ಇನ್ ಕೇಸ್ 2ರಲ್ಲಿ ಒಂದು ಸೋತರೂ ಕೂಡ ಭಾರತ ಈ ಬಾರಿ ನೆಟ್ ರೇಟ್ ಆಧಾರದ ಮೇಲೆ ಸೆಮಿಫೈನಲ್ ಹಾದಿ ಹೋಗುವುದು ಖಚಿತ ಆಗಿದೆ. ಬಟ್ ಇದು ಏನಪ್ಪ ಅಂದರೆ ಸದ್ಯಕ್ಕೆ ಬರ್ತಿರೋ ವರದಿಗಳ ಪ್ರಕಾರ ಸೌತ್ ಆಫ್ರಿಕಾ ತಂಡ 2 ಪಂದ್ಯಗಳನ್ನು ಅಂದರೆ ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಹ್ಯೂಜ್ ಮಾರ್ಜಿನಿಂದ ಗೆದ್ದರೆ ಈ ಕಡೆ ಭಾರತ 2ಕ್ಕೆ 2 ಪಂದ್ಯ ಗೆದ್ದರೂ ಕೂಡ ನೇರವಾಗಿ ಸೆಮಿಫೈನಲ್ ಹಂತಕ್ಕೆ ಎಂಟ್ರಿ ಕೊಡಲಿದೆ. ಇನ್ನು ಮೂರನೆಯದಾಗಿ ಭಾರತ ತಂಡ ನೆಟ್ ರೇಟ್ ನೋಡೋದಾದರೆ ಸೌತ್ ಆಫ್ರಿಕಾದ ನೆಟ್ ರೇಟ್ ಕೂಡ ಸಿಕ್ಕಾಪಟ್ಟೆ ಮುಂದಿದೆ. ಹೀಗಾಗಿ ಭಾರತ ಈ ಒಂದು ಸೆಮಿಫೈನಲ್ ಹಾದಿಗೆ ತಲುಪಬೇಕಾದರೆ ನೆಟ್ ರೇಟ್ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಯೂಸ್ ಬೇಕು. ಬಟ್ ಹೀಗಾಗಿ ಭಾರತ 2 ಪಂದ್ಯದಲ್ಲಿ ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ತಂಡವನ್ನು ಪಕ್ಕು ಬೆಳೆದಿದೆ. ಅದರಲ್ಲಿ ಈ ಒಂದು ಸೆಮಿಫೈನಲ್ ಹಾದಿ ಟೀಮ್ ಇಂಡಿಯಾಗೆ ಖಚಿತವಾಗಲಿದೆ. ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ನೆಟ್ ರೇಟ್ ಆಧಾರದ ಮೇಲೆ ಹೋಗುತ್ತಾ ಅಥವಾ ನೇರವಾಗಿ ಸೆಮಿಫೈನಲ್ ಹಂತಕ್ಕೆ ಎಂಟ್ರಿ ಕೊಡುತ್ತಾ ಅಂತ ಕಾದ್ರೋಣ. ಬಟ್ ನಮ್ಮ ಭವಿಷ್ಯ ಇರೋದು ಈಗ ಸೌತ್ ಆಫ್ರಿಕಾದ ಕೈಯಲ್ಲಿ ಇದೆ ಅಂದರೆ ತಪ್ಪಾಗೋದಿಲ್ಲ. ಸೌತ್ ಆಫ್ರಿಕಾ ಹ್ಯೂಜ್ ಮಾರ್ಜಿನಿಂದ ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ಏನಾದರೂ ಗೆಲ್ತು ಅಂದರೆ ನೇರವಾಗಿ ಭಾರತ 2ಕ್ಕೆ 2 ಪಂದ್ಯ ಗೆದ್ದು ಸೆಮಿಫೈನಲ್ಗೆ ಹೋಗ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಸೆಮಿಫೈನಲ್ ಹಂತಕ್ಕೆ ತಲುಪಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ
ತಪ್ಪದೆ ಈ ಕೂಡಲೇ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.